ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುರಾಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಟ್ಯೂಸ್ಡೇ, ಸೊ ಇವತ್ತು ದೀಪಾವಳಿ ಹಬ್ಬದ ಸೆಕೆಂಡ್ ಡೇ ಅಂತಲೇ ಹೇಳ್ಬೋದು. ನೆನ್ನೆ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೆ. ಇವತ್ತು ಕೂಡ ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಮತ್ತು ಇವತ್ತೆಲ್ಲ ಏನೇನೆಲ್ಲ ಪೂಜೆ ಇರುತ್ತೆ ಅದೆಲ್ಲ ಕಂಪ್ಲೀಟ್ ವ್ಲಾಗ್ ಇಲ್ಲಿಗೆ ಅಪ್ಲೋಡ್ ಮಾಡ್ತೀನಿ. ಎಂಡ್ವರೆಗೂ ನೋಡಿ, ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ. ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ದೇವ್ರ ಪೂಜೆ ಮುಗಿಸ್ಕೊಳ್ಳೋಣ ಫಸ್ಟು, ಬನ್ನಿ. ಇನ್ನು ದೇವ್ರ ಮನೆಗೆ ಆಲ್ಮೋಸ್ಟ್ ಪೂಜೆ ಎಲ್ಲ ನಾನು ಸೋಮವಾರನೇ ಮಾಡ್ಕೊಂಡಿದ್ದೆ. ಕ್ಲೀನೆಲ್ಲ ಮಾಡಿಕೊಂಡು ಅವತ್ತೇ ಎಲ್ಲ ಪೂಜೆನೂ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ. ಸೊ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಕೆಲವಷ್ಟು ಜನ, ಒಂದು 50% ಜನ ಇನ್ನು ಧನಲಕ್ಷ್ಮಿ ಪೂಜೆ ಮಾಡ್ತಾರೆ. ಈ ಥರ ಶಾಪ್ಸ್ ಎಲ್ಲ ಇಟ್ಟಿರೋರಾಗಿರ್ಬೋದು, ಎಷ್ಟೊಂದು ಜನ ಕೆಲವರು ಆಯುಧ ಪೂಜೆಯಲ್ಲಿ ಮಾಡಿರ್ತಾರೆ. ಈಗ ಇಲ್ಲಿ ಧನಲಕ್ಷ್ಮಿನ ಕೂರಿಸಿ ಕೆಲವರು ದೀಪಾವಳಿ ಹಬ್ಬದಲ್ಲಿ ಪೂಜೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ತುಂಬ ಗ್ರ್ಯಾಂಡಾಗೆ ಮಾಡ್ತಾರೆ. ಸೊ ನಾನು ಯಾವುದೇ ಥರ ಆ ಥರ ಏನಿಲ್ಲ, ಸಿಂಪಲ್ಲಾಗಿ ರೆಗ್ಯುಲರಾಗಿ ನಾನು ಯಾವ ಥರ ಪೂಜೆ ಮಾಡ್ತಿದ್ದೆ, ಸೊ ಅದೇ ಥರ ನಾನು ಕೂಡ ಪೂಜೆ ಮುಗಿಸ್ಕೊಂಡಿದ್ದಾಯಿತು. ಇನ್ನು ಈ ಹಬ್ಬದಲ್ಲಿ ವಿಶೇಷ ಏನಂತ ಹೇಳಿದ್ರೆ, ಮಹದೇಶ್ವರನ ಬೆಟ್ಟದಲ್ಲಿ ಹಾಲು ಸೇವೆ ನಡೆಯುತ್ತೆ ಈ ಹಬ್ಬದಲ್ಲಿ, ದೀಪಾವಳಿ ಹಬ್ಬದಲ್ಲಿ. ಸೊ ಕಾರ್ತಿಕೆ ನಡೀತಿರುತ್ತಲ್ವ, ಇನ್ನು ಅಲ್ಲಿ ಪೂಜೆ ಮಾಡ್ತಿರುತ್ತಲ್ವ, ಸೊ ಅದೇ ದಿನ ಇಲ್ಲಿ ಊರಿನಲ್ಲಿ ಮಹದೇಶ್ವರ ಮೀಸಲು ಅಂತ ಮಾಡ್ತಾರೆ. ಮಹದೇಶ್ವರನ ಬೆಟ್ಟದಲ್ಲಿ ಪೂಜೆ ಎಲ್ಲ ನಡೀತಾ ಇರುತ್ತಲ್ವ, ಸೊ ಅದೇ ದಿನ ಮಾಡಬೇಕಂತ ಹೇಳಿ ಇಲ್ಲಿ ಮಹದೇಶ್ವರಂದು ಮೀಸಲು ಮಾಡ್ತಾರೆ. ಸೊ ಎಲ್ಲ ಪೂಜೆ ಎಲ್ಲ ನಾನು ಕೂಡ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇನ್ನು ಮೀಸಲಿಗೆ ಅಂತೇಳಿ ಕೆಲವೊಂದಷ್ಟು ಅಡುಗೆ ಎಲ್ಲ ರೆಡಿ ಮಾಡ್ಕೊಬೇಕಾಗಿತ್ತು. ಸೊ ನಾನು ಅದನ್ನು ಕೂಡ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಒಂದು 3 ಗಂಟೆ ಆಗಿತ್ತು, ಮಧ್ಯಾಹ್ನ ಅಂತಲೇ ಹೇಳ್ಬೋದು. ಅಷ್ಟರಲ್ಲಿ ಪೂಜಾರಿನ ಕರ್ಕೊಂಬಂದರು ಮಮ್ಮಿ. ಈ ಥರ ಪೂಜಾರಿಗಳನ್ನ ಅವರೇ ಊರಿಂದನೇ ಬಿಟ್ಟಿರ್ತಾರೆ. ಸೊ ಎಲ್ಲರ ಮನೆಗೂ ಹೋಗಿ ಪೂಜೆ ಮಾಡ್ತಾರೆ. ಬೆಳಗ್ಗೆನೂ ಮಾಡೋ ಥರ ಇರ್ತಾರೆ, ಸಂಜೆವರೆಗೂ ಈ ಪೂಜೆ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಯಾವಾಗ ಅನುಕೂಲ ಆಗುತ್ತೆ ಅಷ್ಟರಲ್ಲೆಲ್ಲ ಮಾಡಿ ಮುಗಿಸಿ ಪೂಜೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಮನೆಯಲ್ಲೂ ರೆಗ್ಯುಲರಾಗಿ ಮಾಡೇ ಮಾಡ್ತಾರೆ ಈ ಹಬ್ಬದಲ್ಲಿ ಪೂಜೆನ. ಸೊ ಇನ್ನು ಅವ್ರು ನಮ್ಮ ಮನೆಗೆ ಬಂದಮೇಲೆ ಫಸ್ಟು ದೇವ್ರನ್ನೆಲ್ಲ ಇಟ್ಟು ಪೂಜೆ ಮಾಡ್ಕೊತಾರೆ. ಇನ್ನು ನಾವು ರೆಡಿ ಮಾಡಿರ್ತೀವಲ್ವ ದೇವ್ರಿಗೆ ಪೂಜೆಗೆ ಅಂತ ಹೇಳಿ ಊಟನ, ಅದನ್ನೆಲ್ಲ ಬಾಳೆ ಎಲೆ ಮೇಲೆ ಇಟ್ಟು ದೇವರಿಗೆ ಪೂಜೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಅಡುಗೆ ಏನಂತ ಹೇಳಿದ್ರೆ ರೈಸ್, ಸಾಂಬಾರು ಮತ್ತು ಮುದ್ದೆ, ಹಾಗೆ ಸ್ವೀಟ್ ಸಿಹಿ ಹಾಗೆ ಸ್ವಲ್ಪ ಪಾಯಸ ಮಾಡಿರ್ತೀವಿ ಅಷ್ಟೇ. ಆ್ಯಸ್ ಯೂಶ್ವಲ್ ಎಲ್ಲ ಮೀಸಲು ಮಾಡಬೇಕಂದ್ರೂ ಇದೇ ಥರ ಮಾಡೋದು ಅಡುಗೆ ಅಂತಲೇ ಹೇಳ್ಬೋದು. ಇನ್ನು ಎಲ್ಲ ಹಾಕಾದ್ಮೇಲೆ ಅವರು ಕೂಡ ಪೂಜೆ ಮಾಡ್ತಾಯಿದ್ರು. ಇನ್ನು ನಾನು, ಮಮ್ಮಿ, ಹುಡುಗರು ಅಷ್ಟೇ. ಇನ್ನು ರಾಮ್ ಕೆಲ್ಸಕ್ಕೆ ಹೋಗಿದ್ರು, ಅವರು ಕೂಡ ಇರಲಿಲ್ಲ. ಇನ್ನು 2 ಡೇಸ್ ನೆಕ್ಸ್ಟ್ ಏನೋ ಫಂಕ್ಷನ್ ಇದೆ, ಸೊ ಅದ್ರಲ್ಲಿ ಅವಾಗ ಬರ್ತೀನಿ ಅಂತೇಳಿ ಅವನು ಕೂಡ ಹಬ್ಬಕ್ಕೆ ಬಂದಿರಲಿಲ್ಲ. ಇನ್ನು ನಾನು, ಮಮ್ಮಿ, ಮಕ್ಕಳಷ್ಟೇ. ಮಕ್ಕಳು ಕೂಡ ಇರಲಿಲ್ಲ, ಅಲ್ಲಿ ಇಲ್ಲಿ ಆಟ ಆಡ್ತಿದ್ರು. ಸೊ ನಾನೇ ಲೈಟಾಗಿ ಸುಮ್ಮನೆ ಇಟ್ಕೊಂಡು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೆ. ಇನ್ನು ಅವರು ಪೂಜೆ ಎಲ್ಲ ಮಾಡಿ ಮನೆ ಎಲ್ಲ ತೀರ್ಥ ಈ ಥರದ್ದೆಲ್ಲ ಇದು ಮಾಡ್ತಾರೆ. ಸೊ ನಾನು ಕೂಡ ಪೂಜೆ ಮುಗಿಸ್ಕೊಂಡೆ. ಮಮ್ಮಿನೂ ಕೂಡ ಅಲ್ಲಿ ಶಿವನ ಇಟ್ಟಿರ್ತಾರಲ್ವ, ಆ ವಿಗ್ರಹಕ್ಕೆ ಪೂಜೆ ಮಾಡಿ ಇದು ಮಾಡ್ಕೊತಾರೆ. ಇನ್ನು ನಾನು ಇಷ್ಟು ವೀಡಿಯೋನೂ ಅಷ್ಟೇ ನಾನು ಮಾಡ್ಕೊಳಕ್ಕಾಗಿದ್ದು. ಇನ್ನು ಸಂಜೆ ರಾಮ್ ಬಂದ ಮೇಲೆ ಪಟಾಕಿ ತರೋಣ ಅಂತೇಳಿ, ಕೃಷಿದು ಒಂದೇ ಹಠ ಪಟಾಕಿ ತರಬೇಕಂತ ಹೇಳಿ. ಸೊ ನಾವು ಅದಕ್ಕೆ ಸಂಜೆ ಒಂದು 6:30, ಈಗಂತೂ ಗೊತ್ತಲ್ಲ ಬೇಗ ಕತ್ಲೆ ಆಗಿಬಿಡತ್ತೆ. ನಾವು ಹೋಗಿದ್ದು ಒಂದು 6 ಅಂತ ಇರ್ಬೋದು. ಅಷ್ಟರಲ್ಲಿ ನೋಡಿ ಎಷ್ಟು ಕತ್ಲೆ ಆಗಿದೆ ಅಂತ ಹೇಳಿ. ಇನ್ನು ಕೃಷಿ ಜೊತೆ ಹಾಗೆ ಮಾತಾಡಿಕೊಂಡು ನಂಗೆ ಆ ಥರ ಬೇಕು, ಈ ಥರ ಬೇಕಂತ ಪಟಾಕಿ ಅವ್ನು ಹೇಳ್ಕೊಂಡು ಹೋಗ್ತಿದ್ದ. ಇನ್ನು ನಮ್ಮ ಮದ್ದೂರಿನಲ್ಲಿ ಯಾವ ಥರ ಏನು ಪಟಾಕಿ ಇಟ್ಟಿದ್ದಾರೆ ಅಂತ ನೋಡ್ತಿರ್ಬೋದು. ಇದೊಂದು ಸ್ಟೇಡಿಯಮ್ಮು. ಸೊ ಸ್ಟೇಡಿಯಮ್ ಸುತ್ತ ಈ ಥರ ಪಟಾಕಿ ಶಾಪ್ಸ್ನೆಲ್ಲ ಹಾಕಿ ಇಟ್ಕೊಂಡಿದ್ದಾರೆ. ಒಂದು 3-4 ಡೇಸ್ ಇಡ್ತಾರೆ ಹಬ್ಬದ ಟೈಮ್ನಲ್ಲಿ, ಆಮೇಲೆ ತೆಗೆದುಬಿಡ್ತಾರೆ ಅಂತಲೇ ಹೇಳ್ಬೋದು. ಸೊ ನಾವು ಹಬ್ಬದ ದಿನ ಬಂದು ತೊಗೊಂಡಿದ್ದು ಸ್ವಲ್ಪ ಕ್ವಾಂಟಿಟಿ ಪಟಾಕಿ ಆಗಿದ್ರೂ ಜಾಸ್ತಿ ಅಮೌಂಟ್ ಅಂತಲೇ ಹೇಳ್ಬೋದು. ಅಷ್ಟು ತೊಗೊಂಬಂದಿದ್ದಾಯಿತು ಪಟಾಕಿ. ಕಮ್ಮಿ ಪಟಾಕಿಗೆ ಜಾಸ್ತಿ ದುಡ್ಡು ಕೊಟ್ಟಿದ್ದಾಯಿತು. ಎಲ್ಲ ಒಂದು ಪ್ಯಾಕ್ ತೊಗೊಂಡ್ರು 100, ಒಂದು ಪ್ಯಾಕ್ ತೊಗೊಂಡ್ರು 100. ಅದರಲ್ಲಿ ಪೀಸ್ ಎಷ್ಟು ಕಮ್ಮಿ ಇರುತ್ತೆ ಅಂತ. ಬಟ್ ಸೌಂಡ್ ಪಟಾಕಿ ಯಾವುದು ತೊಗೊಂಡಿಲ್ಲ. ಕೃಷಿ ಯಾವುದು ಹೊಡಿತಾನೆ ಆ ಥರ ಪಟಾಕಿ ಮಾತ್ರ ತಗೊಂಡಿದ್ದಾಯಿತು. ಇನ್ನು ನೋಡ್ತಿರ್ಬೋದಲ್ಲ ಈ ವಿಡಿಯೋದಲ್ಲಿ ಅಪ್ಪು ಸರ್ ಫೋಟೋನು ಕೂಡ ಹಾಕಿದ್ದಾರೆ ಪಟಾಕಿ ಬಾಕ್ಸ್ ಮೇಲೆ.
ಸೊ ನಾನು ಸುಮ್ಮನೆ ಕೇಳ್ತಾ ಇದ್ದೆ ಎಷ್ಟದು ಅಂತ ಹೇಳಿ. ಆ ಬಾಕ್ಸ್ಗೆ 1,500 ಅಂತ ಹೇಳ್ತಾಯಿದ್ರು. ಸೊ ನಾವೆಲ್ಲ ತಗೊಂಡು ಮನೆಗೆ ಬಂದಿದ್ದಾಯಿತು. ಸೊ ಮನೆಗೆ ಬಂದು ಎಲ್ಲ ಇದು ಮಾಡೋಷ್ಟೊತ್ತಿಗೆ ಕತ್ಲೆ ಆಗಿತ್ತಲ್ವ. ಸೊ ಮಮ್ಮಿ ಅಷ್ಟರಲ್ಲಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದರು. ಸೊ ನಾವಿನ್ನು ಬಂದು ಇನ್ನೊಂದು ಬಂದಮೇಲೆ ಸಮಾಧಾನವಾಗಿರೋದೇ ಇಲ್ವಲ್ಲ ಮಕ್ಕಳು. ಫಸ್ಟ್ ಪಟಾಕಿ ಹೊಡಿಬೇಕು ಅಷ್ಟೇ ಒಂದೇ ಅಂತ ಹೇಳ್ಬೋದು. ಸೊ ಅವನಿಗೆ ಕೆಲವೊಂದಷ್ಟು ಹಚ್ಚೋಕ್ಕೆ ಅಂತ ಬಿಟ್ಟಿದ್ದೆ ಫ್ಲವರ್ ಪಾಟ್ ಎಲ್ಲ. ಅವ್ನಿಗೆ ತುಂಬ ಖುಷಿ ಈ ಥರ ಪಟಾಕಿ ಎಲ್ಲ ಹಚ್ಚೋದು ಎಲ್ಲ ಹೇಳ್ಬೋದು. ಈ ವರ್ಷ ಅಂತೂ ತುಂಬ ಏನು ಅವನೇ ಮುಂದೆ ಬಂದು ನಂಗೆ ಅದು ಕೊಡಿ ಇದು ಕೊಡಿ ಅಂತೇಳಿ ಹಚ್ತಾನೆ. ಲಾಸ್ಟ್ ಇಯರೆಲ್ಲ ಸ್ವಲ್ಪ ಭಯ ಬೀಳ್ತಿದ್ದ ಪಟಾಕಿ ಹಚ್ಚೋಕ್ಕೆ. ಬಟ್ ಈ ವರ್ಷ ಎಲ್ಲ ಕುಡಿ ನಾನು ಫಸ್ಟ್ ಎಲ್ಲ ಅಟ್ಲೀಸ್ಟ್ ಆಲ್ಮೋಸ್ಟ್ ಖಾಲಿ ಮಾಡೋವರೆಗೂ ಏನು ಅವ್ನಿಗೆ ಸಮಾಧಾನ ಇರಲ್ಲ ಅಂತಲೇ ಹೇಳ್ಬೋದು. ಸೊ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಅವನ್ನ ಜೊತೆಲೇ ನಿಂತ್ಕೊಂಡು ಹಚ್ಚಿಸ್ತಾಯಿದ್ವಿ. ಬಿಕಾಸ್ ಇದು ಹೇಳೋಕ್ಕಾಗಲ್ಲ ಕಿಡಿ ಅದು ಹತ್ತತ್ತಾ ಇಲ್ವಾ ಅಂತಲೇ ಗೊತ್ತಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಇಟ್ಕೊಂಡು ಹಚ್ತಾಯಿದ್ವಿ. ಇನ್ನು ಹಬ್ಬದ ದಿನವೂ ತುಂಬ ಅಂದರೆ ತುಂಬ ಮಳೆ ಅಂತಲೇ ಹೇಳ್ಬೋದು. ಅಷ್ಟು ಮಳೆ ಬರ್ತಿತ್ತು. ಸೊ ಮನೆ ಒಳಗಡೆನೇ ನಾವು ಹಚ್ಕೊತಾ ಇದ್ವಿ ಪಟಾಕಿ ಎಲ್ಲ. ಅವನಿಗಂತೂ ಎಷ್ಟು ಹೊಡೆದ್ರೂ ಸಾಲ್ತಿಲ್ಲ. ನಾನು ಹೊಡಿತೀನಿ ಎಲ್ಲರ ಹತ್ರನೂ ಇಸ್ಕೊತಾ ಇದ್ದ, ಅವ್ರ ಅಪ್ಪನ ಹತ್ರ, ನನ್ನ ಹತ್ರ ಎಲ್ಲ ನಾನೇ ಹಚ್ತೀನಿ ಅಂತ ಹೇಳಿ. ಅವನು ಹಚ್ಚಿದ್ರೇ ಖುಷಿ ನಮಗೂ. ಏನೋ ಒಂದು ಎಲ್ಲ ಟೈಮೂ ಪಟಾಕಿ ಹೊಡಿಯೋಕ್ಕಾಗಲ್ಲ. ಸೊ ಹಬ್ಬದಲ್ಲೇ ಅಲ್ವಾ ಅಂತೇಳಿ ಅವನಿಗೆ ಯಾವ ಥರ ಇಷ್ಟ ಆಗುತ್ತೆ ಅದೇ ಥರ ಬಿಡ್ತೀವಿ ಅಂತಲೇ ಹೇಳ್ಬೋದು. ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಾನು ಎಂಡ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಆ ವಿಡಿಯೋ ಅಲ್ಲಿಗೆ ಎಂಡ್ ಮಾಡಿ, ಈ ವಿಡಿಯೋ ಬಂದು ಹಬ್ಬದ ಒಂದು 2-3 ಡೇಸಿಗೆ ಕೃಷಿ ಸ್ಕೂಲ್ನಲ್ಲಿ ಕುಕ್ಕಿಂಗ್ ವಿತೌಟ್ ಫೈರ್ಸ್ ಪೇರೆಂಟ್ಸಿಗೆ ಕಾಂಪಿಟೇಷನ್ಸ್ ಇತ್ತು. ಸೊ ನಾವು ಅಲ್ಲಿಗೆ ಹೋಗಿದ್ದನ್ನ ಆ ಕ್ಲಿಪ್ಪಿಂಗ್ ಕೂಡ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಬಿಕಾಸ್ ನನಗೆ ವೀಡಿಯೋಸ್ ಮಾಡ್ಕೊತೀನಿ, ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ನಂಗೆ ಅಷ್ಟೊಂದು ವ್ಯೂಸ್ ಬರ್ತಿಲ್ಲ. ಸೊ ನಾನು ಅದಕ್ಕೆ ಏನು ಅಪ್ಲೋಡ್ ಮಾಡೋದು, ಯಾರಿಗೂ ನೋಡಲ್ಲ ಅನ್ನೋದೊಂದು ಇರ್ಬೋದು. ಜಾಸ್ತಿ ಜನ ನೋಡ್ತಿದ್ದಾರೆ ಅಂತ ಹೇಳಿದಾಗ ಏನೋ ಒಂದು ಇನ್ಸ್ಪೈರ್ ಆಗಿ ಬ್ಯಾಕ್ ಟು ಬ್ಯಾಕ್ ವೀಡಿಯೋನ ಅಪ್ಲೋಡ್ ಮಾಡ್ಬೋದು. ಬಟ್ ಯಾರೂ ಅಷ್ಟೊಂದು ಆಗ್ತಿಲ್ಲ. ಓಕೆ, ನೆಕ್ಸ್ಟ್ ಡೇ ಬೈ ಡೇ ಅದೇ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿ ನಾನು ಕೂಡ ಏನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಇದು ಮಾಡ್ತೀನಿ. ಸೊ ಕೃಷಿ ಸ್ಕೂಲಿಗೆ ಬಂದಿದ್ವಿ. ಇನ್ನು ನಂತರ ಎಷ್ಟೊಂದು ಪೇರೆಂಟ್ಸ್ ಕೂಡ ಅವ್ರ ಚಿಲ್ಡ್ರನ್ಸ್ ಜೊತೆ ಬಂದು ಏನು ಕಾಂಪಿಟೇಷನಲ್ಲಿ ಭಾಗವಹಿಸಿದ್ರು ಅಂತಲೇ ಹೇಳ್ಬೋದು. ಇಲ್ಲಾಂದ್ರೆ ಒಂದು 30 ಮದರ್ಸ್ ಬಂದಿದ್ದರು ಕಾಂಪಿಟೇಷನ್ಸಿಗೆ. ಇನ್ನು ಪ್ರೋಗ್ರಾಮ್ಸ್ ಕಂಬೈನ್ಸ್ ಆಗೋಷ್ಟರಲ್ಲಿ 10:30 ಆಯಿತು. ಸೊ 10:30 ಅಷ್ಟರಲ್ಲಿ ಗೆಸ್ಟಸ್ ಎಲ್ಲ ಕರೆಸಿ ಅವ್ರ ಪ್ರೋಗ್ರಾಮ್ಸ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದರು. ಹಾಗೆ ಇದೊಂದು ಹೇಳಬೇಕಂತ ಹೇಳಿದ್ರೆ, ಮಕ್ಕಳ ಜೊತೆ ಯಾವುದಾದ್ರೂ ಒಂದು ಫಂಕ್ಷನ್ಸ್ ಆಗಿ ಅಟೆಂಡ್ ಮಾಡೋದಾಗಿರ್ಬೋದು, ಸ್ಕೂಲ್ ಕಾಂಪಿಟೇಷನ್ಸ್ನ ಅಟೆಂಡ್ ಮಾಡೋದಾಗಿರ್ಬೋದು, ಎಷ್ಟು ಖುಷಿ ಕೊಡುತ್ತೆ. ಅವ್ರನ್ನೂ ಕೂಡ ಆ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು, ಮತ್ತು ಅವ್ರಿಗೆ ಖುಷಿ, ಏನೋ ನಮ್ಮ ಸ್ಕೂಲಲ್ಲಿ ಏನೋ ಮಾಡ್ತಿದ್ದಾರೆ, ನಮ್ಮ ಪೇರೆಂಟ್ಸ್ ಕೂಡ ಬಂದು ನಮ್ಮ ಜೊತೆ ಕಾಂಪಿಟೇಷನ್ಸ್ನೆಲ್ಲ ಭಾಗವಹಿಸ್ತಾರೆ ಅಂತ ಅವ್ರಿಗೂ ಖುಷಿ ಇರುತ್ತೆ. ಏನೋ ಇವ್ರ ಬಗ್ಗೆ ಅಷ್ಟೊಂದೆಲ್ಲ ಐಡಿಯಾಸ್ ಇರಲ್ಲ ಅವರಿಗೆ. ಬಟ್ ಏನೋ ಮಾಡ್ತಿದ್ದಾರೆ ಸ್ಕೂಲಲ್ಲಿ, ಏನೋ ಖುಷಿನೇ ಅವರಿಗೆ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಫಸ್ಟ್ ಟೈಮ್ ಕೃಷಿನ ಸ್ಕೂಲ್ಗೆ ಸೇರಿಸಿದಾಗ 1 ಟೈಮ್ ಅಟೆಂಡ್ ಮಾಡಿದ್ದೆ. ಸೊ ಅದರದ್ದೇ ಇವಾಗಲೇ ನಾನು ಇದನ್ನು ಅಟೆಂಡ್ ಮಾಡ್ತಿರೋದು. ಸೊ ನಾನು ಕೂಡ ಒಂದು 2 ಟೈಪ್ಸ್ ಆಫ್ ಏನು ಕುಕ್ಕಿಂಗ್ ವಿತೌಟ್ ಫೈರಲ್ಲಿ 1-2 ಡಿಶ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೆ. ಅದನ್ನು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಮಾಡಿಸ್ಕೊಂಡಿದ್ದೀನಿ. ಒಂದು ಕ್ಯಾಶ್ಯೂ ನಟ್ಸ್ ಲಡ್ಡು ಮತ್ತು ಇನ್ನೊಂದು ಕುಕುಂಬರ್ ಸಲಾಡ್ ಅಂತಲೇ ಹೇಳ್ಬೋದು. ನನ್ನಷ್ಟು ಪ್ರಿಪ್ರೇಷನ್ಸ್ ಆಗ ಈ ಗೇಮ್ ರೂಲ್ ಏನಂತ ಹೇಳಿದ್ರೆ, ಪ್ರತಿಯೊಂದು ನಾವು ಇಲ್ಲೇ ಬಂದು ಏನು ಪ್ರಿಪ್ರೇಷನ್ಸ್ ಮಾಡ್ಕೊಬೇಕಾಗತ್ತೆ. ಕುಕ್ಕಿಂಗ್ ವಿತೌಟ್ ಫೈರ್ ಅಂತಂದರೆ ಯಾವುದೇ ಥರ ಕುಕ್ ಮಾಡದೆ ಯಾವ ಥರ ನಾವು ಡಿಶ್ ಮಾಡ್ಬೋದು ಹೆಲ್ತಿಯಾಗಿ ಅನ್ನೋದೇ ಒಂದು ಕಾಂಪಿಟೇಷನ್ಸ್ ಅಂತಲೇ ಹೇಳ್ಬೋದು. ಸೊ ನಂದೊಂದಷ್ಟು ಡಿಶ್ ಎಲ್ಲ ರೆಡಿ ಆದಮೇಲೆ ನನ್ನ ಕಸಿನ್ ಕೂಡ ಬಂದಿದ್ದರು. ಸೊ ಅವ್ರದ್ದು ಕೂಡ ಪ್ರಿಪ್ರೇಷನ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಅದನ್ನು ಕೂಡ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಎಲ್ಲರೂ ಅಷ್ಟೇ ಅವ್ರ ಮಕ್ಕಳಿಗೋಸ್ಕರ ಏನು ಇಷ್ಟ ಆಗುತ್ತೋ ಅಷ್ಟು ಅವ್ರ ಕೈಲಿ ಕಾಂಪಿಟೇಷನ್ಸ್ಗೆ ಭಾಗವಹಿಸಿದ್ರು ಅಂತಲೇ ಹೇಳ್ಬೋದು. ಇನ್ನು ಎಲ್ಲರಿಗೂ ಒಂದು 1/2 hour to 30 minutes to 40 minutes ಟೈಮ್ ಕೊಟ್ಟಿದ್ದರು. ಅಷ್ಟರಲ್ಲಿ ಪ್ರಿಪ್ರೇಷನ್ಸ್ನ ನಾವು ಮುಗಿಸ್ಕೊಬೇಕಾಗಿರುತ್ತೆ ಎಲ್ಲವನ್ನು. ಹಾಗೆ ನಾನು ಈ ವಿಡಿಯೋ ಕ್ಲಿಪ್ಪಿಂಗ್ ತೋರಿಸ್ತಿದ್ದೀನಲ್ವ, ಅವ್ರಿಗೆ ಹೇಳಬೇಕಂದ್ರೆ ಅವ್ರು ಎಷ್ಟು ಒಂದು 8 to 9 ಐಟಮ್ಸ್ ಮಾಡಿದರು 40 minutesಲ್ಲಿ.
ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಇನ್ನು ನನ್ನ ಒಂದು ಇದಕ್ಕೆ ಬಂದು ಟೇಸ್ಟ್ ಮಾಡ್ತಿದ್ದಾರೆ ಜಡ್ಜಸ್ ಅಂತಲೇ ಹೇಳ್ಬೋದು. ಹಾಗೆ ನಾನು ಮಾಡಿರೋ ಲಡ್ಡು ಕೂಡ ತುಂಬ ಇಷ್ಟಪಟ್ಟರು. ಕ್ಯಾಶ್ಯೂ ನಟ್ಸ್ ಲಡ್ಡು, ಡ್ರೈ ಫ್ರೂಟ್ಸ್ದು ತುಂಬ ಹೆಲ್ತಿ ಆಗಿರುತ್ತೆ ಅಂತ ಹೇಳಿ ತುಂಬ ಇಷ್ಟಪಟ್ಟರು. ಮೋರ್ ದೆನ್ ಅಂತಲೇ ಹೇಳಿದರು. ಒಂದಕ್ಕಿಂತ ಹೆಚ್ಚು ಅಡುಗೆ ಮಾಡ್ಬೋದು ಅಂತ ಹೇಳಿ. ಹಾಗೆ ಆ ಟೈಮ್ನಲ್ಲಿ ಎಷ್ಟು ಜಾಸ್ತಿ ಮಾಡಿರ್ತಾರೆ ಮತ್ತು ಯಾವ ಥರ ಎಲ್ಲ ಹೆಲ್ತಿಯಾಗಿರುತ್ತೆ ಫುಡ್ ಅನ್ನೋದ್ರ ಮೇಲೆ ಕಾಂಪಿಟೇಷನ್ಸ್ ಇರುತ್ತೆ. ಯೂಶ್ವಲಿ ಎಷ್ಟೊಂದು ಜನ ಆಲ್ಮೋಸ್ಟ್ ಈ ಥರ ಸಲಾಡ್ಸು, ಫ್ರೂಟ್ ಸಲಾಡ್ಸು ಮತ್ತು ಸ್ಪ್ರೋಟ್ಸ್ ಶೀಟ್ ಸಲಾಡ್ಸು ಈ ಥರದ್ದೆಲ್ಲ ಮಾಡಿದರು. ಸೊ ನಾವು ಕೂಡ ಏನೋ ಒಂದು ಮಕ್ಳ ಜೊತೆ ಭಾಗವಹಿಸೋದು ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಎಲ್ಲ ಥರ ಟೇಸ್ಟ್ ಎಲ್ಲ ಮುಗಿದು ಆದಮೇಲೆ ಫೈನಲ್ ಬಂದು ಜಡ್ಜ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಅವ್ರು ಕೊಟ್ಟಿರೋ ಟೈಮಲ್ಲಿ ಎಷ್ಟು ಹೆಚ್ಚಾಗಿ ಡಿಶ್ಗಳನ್ನ ಪ್ರಿಪೇರ್ ಮಾಡಿರ್ತಾರೆ ಮತ್ತು ಎಷ್ಟು ಹೆಲ್ತಿಯಾಗಿರುತ್ತೆ ಅದನ್ನು ನೋಡಿ ಪ್ರೈಸ್ ಕೊಡ್ತಾಯಿದ್ರು ಅಂತಲೇ ಹೇಳ್ಬೋದು. 3 ಪ್ರೈಸಸ್ ಕೊಟ್ಟರು. ಹಾಗೆ ನಾವು ಕಾಂಪಿಟೇಷನ್ಸ್ಗೆ ಭಾಗವಹಿಸಿರೋರಿಗೂ ಕೂಡ ಸರ್ಟಿಫಿಕೇಟ್ ಕೊಟ್ಟರು ಅಂತಲೇ ಹೇಳ್ಬೋದು. ಹಾಗೆ ಗೆದ್ದವರಿಗೆ ಪ್ರೈಸ್ ಕೂಡ ಇತ್ತಂತಲೇ ಹೇಳ್ಬೋದು. ಇನ್ನು ಫೈನಲ್ ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳಿ. ಸೊ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್. ಲವ್ ಯು ಆಲ್.